ಅಮ್ಮ ನನಗೂ ಅಣ್ಣಂಗೂ ಕೈ ತುತ್ತು ತಿನ್ನಿಸ್ತಿದ್ಲು. ಇಲ್ಲೇ ಕೂತ್ಕೊಂಡು ಅಣ್ಣ ನಾನು ಹೋಮ್ವರ್ಕ್ ಮಾಡಿದೀವಿ. ಇಲ್ಲೇ ಅಣ್ಣ ನಾನು ಜಗಳ ಆಡಿದೀವಿ. ಇಲ್ಲೋಡಿ, ಇಲ್ಲೇ ಚಾಪೆ ಮೇಲೆ ಅಮ್ಮ ಅಣ್ಣ ನಾನು ಮಲಗಿದ್ವಿ. ನಮಗ್ ನಿದ್ರೆ ಮಾಡಿಸಿ ಅಮ್ಮ ಎಚ್ಚರ ಇದ್ದು ನೋವು ಪಡ್ತಿದ್ಲು. ಅಂಕಲ್, ಇಲ್ಲೇ ಅಮ್ಮ ಅಪ್ಪ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ರು. ಆವಾಗ ಅಣ್ಣಂಗೆ ಎಷ್ಟು ಕೋಪ ಬಂದಿತ್ತು. ಅವರೇ ಅಪ್ಪ ಅಂತ ಅವಾಗ ಅಣ್ಣಂಗೆ ಗೊತ್ತಿಲ್ಲ ಅಲ್ವಾ. ಆ ದಿನ ಇನ್ನೂ ನೆನ್ಪಿದೆ. ಅಮ್ಮ ನಾನು ಅಣ್ಣ ಆ ಮನೆಗೆ ಹೋಗ್ ಬಂದಿದ್ವಿ. ಅಣ್ಣ ನಮ್ಗಿಂತ ಮುಂಚೆ ಈ ಮನೆಗೆ ಬಂದ. ಮತ್ತೆ ಆ ಮನೆಗೆ ಹೋಗ್ಬೇಡಿ ಅಂತ ಅಮ್ಮನ ಜೊತೆ ನನ್ ಜೊತೆ ಜಗಳ ಆಡ್ದ. ಹೋಗಲ್ಲ ಅಂತ ಅಮ್ಮನೂ ಹೇಳಿದ್ಲು. ಹೋಗ್ಬೇಡ ಅಂತ ನನ್ನ ಹತ್ರ ಆಣೆ ಮಾಡಿಸ್ಕೊಂಡ್ಲು. ಅಲ್ನೋಡಿ, ಆ ದೇವ್ರ ಫೋಟೋ ಮುಂದೆನೆ ಅಣ್ಣ ಬರ್ದಿದ್ ಲೆಟರ್ ಕಾಣಿಸ್ತು. ಅದನ್ನ ಓದ್ಬಿಟ್ಟು ಅಮ್ಮ ಇಲ್ಲೇ ಕೂಸ್ತು ಹೋದ್ಲು. ಆವಾಗಿಂದ ಅಣ್ಣಂಗೋಸ್ಕರ ಹುಡುಕ್ತಾ ಇದೀವಿ. ಅಮ್ಮಂಗೆ ಹಳೇದೆಲ್ಲ ನೆನ್ಪಿಗೆ ಬಂತು. ಅಪ್ಪ ಯಾರು ಅಂತ ಕೂಡ ಗೊತ್ತಾಯ್ತು. ನನ್ನವರು ಗೊತ್ತಾದ್ರು. ಆದ್ರೆ ಅಣ್ಣ ದೂರ ಆದ. ಅಮ್ಮ ಅಪ್ಪ ಅಜ್ಜಿ ಎಲ್ಲರೂ ಒಂದಾದ್ರು ಅಂತ ಕೂಡ ಅಣ್ಣಂಗೆ ಗೊತ್ತೋ ಇಲ್ವೋ. ಅಪ್ಪನ್ನ ದ್ವೇಷ ಮಾಡಿ ನಮ್ಮಿಂದ ದೂರ ಹೊರಟೋದ. ಅಪ್ಪ ಅಮ್ಮ ಅದಕ್ಕಿಂತ ದೂರ ಹೋಗಿದ್ದಾರೆ ಅನ್ನೋ ವಿಷಯ ಅಣ್ಣಂಗೆ ಗೊತ್ತಿಲ್ವೇನೋ. ಗೊತ್ತಾದ್ರೆ ಅಣ್ಣ ತಡ್ಕೋತಾನ? ಅಮ್ಮ ಇಲ್ಲ ಅನ್ನೋ ವಿಷಯನ ಅಣ್ಣ ಸಹಿಸ್ಕೊ